ಸಂದ್ರೆ ನಮಸ್ಕಾರ. ಸಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಪ್ರೇಕ್ಷಕರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಮತ್ತು ನೇರವಾಗಿ ಸಂದರ್ಶನ ಮೂಲಕವಾಗಿ ನಿಮಗೆ ಏನು ಅರ್ಹತೆ ಇದೆಯಲ್ಲ ಅದರ ಮೇಲೆ ಆಯ್ಕೆ ಮಾಡ್ತಾರೆ. ಇದೊಂದು ಖುಷಿಯ ವಿಚಾರ. ಟೋಟಲ್ ಆಗಿ 3500 ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಈ ಒಂದು ಬ್ಯಾಂಕ್ ಇದೆಯಲ್ಲ, ಇದು ನಮ್ಮ ಒಂದು ಭಾರತ ಸರ್ಕಾರದ ಒಂದು ಉದ್ಯಮ ಆಗಿರತ್ತೆ. ಅಂದ್ರೆ ಸರ್ಕಾರಿ ಜಾಬ್ ಆಗಿರತ್ತೆ. ಇದೊಂದು ಆ ಒಂದು ಸರ್ಕಾರ ಅಂಡರ್ ನಲ್ಲಿ ಬರುವಂತ ನೇಮಕಾತಿ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು, ಮಹಿಳೆಯರು, ಪುರುಷರು ಇದಕ್ಕೆ ನೀವು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 23ನೇ ತಾರೀಕದಂದು ಪ್ರಕಟ ಮಾಡಿದ್ದಾರೆ. 22ನೇ ತಾರೀಕದಿಂದಾನೇ ಪ್ರಕಟ ಮಾಡಿದ್ದಾರೆ ಮತ್ತು 22ನೇ ತಾರೀಕದಿಂದಾನೇ ನಿಮ್ಮ ಒಂದು ಅಧಿಸೂಚನೆಗಳು ಸ್ಟಾರ್ಟ್ ಆಗಿದೆ. 22ನೇ ತಾರೀಕದಂದು ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. 23ನೇ ತಾರೀಕದಂದು ನೇಮಕಾತಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 12/10/2025 ಇಲ್ಲಿ ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಸುಮಾರು ನಿಮಗೆ ಇದೊಂದು 18-20 ದಿನ ನಿಮಗೆ ಟೈಮ್ ಇರತ್ತೆ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಿ. ಟೋಟಲ್ ಆಗಿ 3500 ಪೋಸ್ಟ್ ಇರತ್ತೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಯಾವುದು ಏನು ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಏನು, ಭಾರತದಲ್ಲಿ ಏನು ಮತ್ತು ಕರ್ನಾಟಕದಲ್ಲಿ ಯಾವ ಒಂದು ಭಾಷೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತ ಆಗಿರತ್ತೆ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ ನೋಡಾತಿರಲ್ಲ ಅವರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆ ಮಾಡ್ಬೇಕಂದ್ರೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಇದಕ್ಕೆ ತುಂಬಾ ಏನಿಲ್ಲ. ಅಂದ್ರೆ ಪರೀಕ್ಷೆ ಅಂತೂ ಇರೋದಿಲ್ಲ. ಇದು ಅಪ್ರೆಂಟಿಸ್ ಇರೋದ್ರಿಂದ ಪರೀಕ್ಷೆ ಇರೋದಿಲ್ಲ. ನೇರವಾಗಿ ನಮಗೆ ಟ್ರೈನಿಂಗ್ ಮೇಲೆ ಆಯ್ಕೆ ಮಾಡ್ತಾರೆ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನಾವು ಮಾತಾಡ್ಬೇಕಾಗತ್ತೆ. ಎಲ್ಲ ರಾಜ್ಯ ಬಿಟ್ಟು ನಮ್ಮ ಒಂದು ಕರ್ನಾಟಕದವರು ಕರ್ನಾಟಕದಲ್ಲಿ ಯೂಸ್ ಆಗ್ಬೇಕಂದ್ರೆ ಕರ್ನಾಟಕ ಸಂಬಂಧಪಟ್ಟಂತೆ ಮಾತಾಡಬೇಕು. ಕರ್ನಾಟಕ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡೋದು ಕನ್ನಡ. ಅದ ನಂತರ ಎಕ್ಸಾಮ್ ಇತ್ತಂದ್ರೂ ಕೂಡ ಕನ್ನಡದಲ್ಲಿ ಪರೀಕ್ಷೆ ಇರತ್ತೆ. ಟೋಟಲ್ ಆಗಿ 591 ಪೋಸ್ಟು. 591 ಪೋಸ್ಟಿಗೆ ಈ ಒಂದು ನೇಮಕಾತಿ ಪ್ರೊಸೆಸಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅದ ನಂತರ ರೂಲ್ಸು ರೆಗ್ಯುಲೇಷನ್ ನೀವು ತಿಳ್ಕೊಬಹುದು. ಬೇರೆ ಒಂದು ರಾಜ್ಯದಲ್ಲಿ ಯಾವ್ದಿದೆ, ನಮ್ಮ ಒಂದು ಕರ್ನಾಟಕದಲ್ಲಿ ಹೆಂಗಿದೆ ಎಲ್ಲ ತಿಳ್ಕೊಳ್ಳಿ. ಮತ್ತು ವರ್ಗಕ್ಕೆ ಆಧಾರದ ಮೇಲೆ ನಿಮಗೆ ಸಂಬಳ ಕೂಡ ಸಿಗತ್ತೆ. 15,000 ತನಕ ಇದೆ ಈಗ ಪ್ರಸ್ತುತ ಸಂಬಳ. 15,000 ಜಾಸ್ತಿ ಏನಿಲ್ಲ, 15,000 ತನಕ ಇದೆ. ಅಂದ್ರೆ ಇದು ಅಪ್ರೆಂಟಿಸ್ ಇರೋದ್ರಿಂದ ಈ ಪ್ರೊಸೆಸಿಂಗ್ ನಲ್ಲಿ ಅಷ್ಟೇ ಕೊಡ್ತಾರೆ. ನಿಮಗೆ 15,000 ತನಕ ಸ್ಯಾಲ್ರಿ ಸಿಗತ್ತೆ. ಅದ ನಂತರ ನಿಮಗೆ ಏಜ್ ಲಿಮಿಟ್, ಅವ್ರು ಕೊಟ್ಟಿರುವಂತ ಏಜ್ ಲಿಮಿಟ್ ಎಷ್ಟಪ್ಪ ಅಂದ್ರೆ 1/9/2025 ಏಜ್ ಲಿಮಿಟ್ ಅನ್ನ ಪೂರ್ಣಗೊಳಿಸಿರಬೇಕು. 20ರಿಂದ 28 ವರ್ಷ. ಅವ್ರು ತಿಳಿಸ್ಕೊಟ್ಟಿರೋದು 20ರಿಂದ 28 ವರ್ಷ ತನಕ ಆಗಿರ್ಬೇಕು. ಮತ್ತು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕಿರತ್ತೆ. ಶೆಡ್ಯೂಲ್ ಕಾಸ್ಟ್ ಇದ್ದವ್ರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC/ST ವರ್ಗದವರಿಗೆ 5 ವರ್ಷ, OBC ಅದರ್ ಕ್ಯಾಂಡಿಡೇಟ್, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ 3 ವರ್ಷ. ನೀವೇನಾದ್ರೂ ಅಂಗವಿಕಲತೆ ಒಳಗಾಗಿತ್ತಂದ್ರೆ 10 ವರ್ಷ. ಕೆಲಸ ಮಾಡೋರಿತ್ತಂದ್ರೆ ಅದಕ್ಕೂ ಕೂಡ 10 ವರ್ಷ. ಈ ರೀತಿಯಾಗಿ ಸಡಿಲಿಕೆ. ಇನ್ನು ಎಜುಕೇಶನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಡಿಗ್ರಿ ಪಾಸ್ ಆಗಿರ್ಬೇಕು. ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಶೈಕ್ಷಣಿಕ ಆಧಾರದ ಮೇಲೆ. ನನ್ನ ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ, 500 ರೂಪಾಯಿ ಇಟ್ಟಿದ್ದಾರೆ. ಅದು ಯಾರಿಗಂದ್ರೆ ಅದನ್ನೇ ತಿಳಿಸ್ಕೊಡ್ತಾರೆ ನೋಡಿ. ಇಲ್ಲಿ ಅವ್ರು ತಿಳಿಸ್ಕೊಟ್ಟಿರೋದು SC/ST ವರ್ಗದವರು, OBC ಅಭ್ಯರ್ಥಿಗಳಿಗೆ ಕೆಲವರಿಗೆ ಮಾತ್ರ ಅವಕಾಶ ಇರತ್ತೆ. SC/ST, PWBD, SC ದವರಿಗೆ ಅವಕಾಶ ಇಲ್ಲ. ಅದನ್ನ ಬಿಟ್ಟು ಎಲ್ಲ ವರ್ಗದವರಿಗೆ, ಇತರೆ ಎಲ್ಲ ವರ್ಗದವರಿಗೆ, SC/ST ದವರನ್ನ ಬಿಟ್ಟು ಇತರೆ ಎಲ್ಲ ವರ್ಗದವರಿಗೆ 500 ರೂಪಾಯಿ ತನಕ ಪಾವತಿ ಮಾಡಬೇಕು. ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಕೊನೆಯ ದಿನಾಂಕ 12 ಅಕ್ಟೋಬರ್ 2025 ತನಕ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಹಾಕಿ ಮತ್ತು ಪ್ರಾರಂಭ ದಿನಾಂಕ 23/9/2025 ಪ್ರಾರಂಭ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಯ್ಕೆ ಆದ್ರೆ 15,000 ಗ್ರಾಜುಯೇಟ್ ಅಪ್ರೆಂಟಿಸ್ ಇರತ್ತೆ. ಪದವಿ ಪಾಸ್ ಆದವರೆಗೆ ಅಪ್ಲಿಕೇಶನ್ ಹಾಕಿ. ಕೆನರಾ ಬ್ಯಾಂಕು ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸುಮಾರು ಈ ಪೇಜ್ 21 ಪೇಜ್ ಈ ಒಂದು ನೋಟಿಸ್ ಆಗಿರತ್ತೆ. ಒಂದಲ್ಲ ಎರಡಲ್ಲ 21 ಪೇಜ್ ಗಟ್ಟಲೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಳ್ಳಿ. ಸಿಂಡಿಕೇಟ್ ಬ್ಯಾಂಕ್ ಆಗಿರತ್ತೆ. ಇದೊಂದು ಭಾರತ ಸರ್ಕಾರದ ಅಂಡರ್ ನಲ್ಲಿ ಬರುವಂತ ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು ನೇಮಕಾತಿ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ನೇಮಕಾತಿ ಅಲ್ಲ. ಕೆಲವು ಜನ ಈ ಒಂದು ಕನ್ನಡ ಅಕ್ಷರ ನೋಡ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ನೇಮಕಾತಿ ನಡೆಯೋದಿಲ್ಲ, ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗತ್ತೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ನೋಟಿಸ್ ಪ್ರಕಟ ಮಾಡಿದಾರೆ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಬರೆದಿರ್ತಾರೆ. ಅದೇ ಮಹಾರಾಷ್ಟ್ರದಲ್ಲಿ ರಿಲೀಸ್ ಮಾಡಿದಾರೆ ಅಂದ್ರೆ ಇಲ್ಲಿ ಮರಾಠಿಯಲ್ಲಿ ಬರೆದಿರ್ತಾರೆ, ಈ ಹಿಂದಿನಲ್ಲಿ ಇರತ್ತೆ. ಅದ ನಂತರ ತಮಿಳ್ನಾಡಿನಲ್ಲಿ ಏನಾದ್ರು
ರಿಲೀಸ್ ಮಾಡ್ತಂದ್ರೆ ತಮಿಳ್ ಅಂತ ಬರ್ದಿರ್ತಾರೆ, ಯಾಕಂದ್ರೆ ನಮಗ್ ಗೊತ್ತಾಗಬೇಕಲ್ಲ. ಆದ ಕಾರಣ ಇದು 1960 ಆರ್ಟಿಕಲ್ ಪ್ರಕಾರ 2025-26 ಸಾಲಿನಲ್ಲಿ ನೇಮಕಾತಿ ಅಪ್ರೆಂಟಿಸ್ ಆಗಿರತ್ತೆ. ಈ ಒಂದು ಅಪ್ರೆಂಟಿಸ್ ಗ್ರಾಜುಯೇಟ್ ಅಪ್ರೆಂಟಿಸ್ ಸಲ್ಲಿಸಿ. ಮತ್ತೆ ರಿಜಿಸ್ಟರ್ ಮಾಡುವಂತ ಅಭ್ಯರ್ಥಿಗಳು ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇದೊಂದು ವೆಬ್ಸೈಟ್ದಲ್ಲಿ ನಿಮ್ಮ ಒಂದು ಪ್ರೊಸೆಸಿಂಗ್ ಗೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಥವಾ ಅರ್ಜಿ ಸಲ್ಲಿಸುವಂತ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡಿ ಅಂದ್ರೆ ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಕಮೆಂಟ್ ಮಾಡಿ ಸರ್ ಇದ್ರ ಬಗ್ಗೆ ಪ್ರೊಸೆಸಿಂಗ್ ತಿಳಿಸ್ಕೊಡಿ ಅಂದ್ರೆ ತಿಳಿಸ್ಕೊಡ್ತೇನೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ.